ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ರಂಗೋಲಿ ಈ ಥರ ರಂಗೋಲಿ ಬಿಟ್ಟರೆ ಸಂಗೀತ. ಶುಭ ಲಾಭ ಈ ಥರ ರಂಗೋಲಿ ಬಿಟ್ಟಾಳೆ. ನನಗೆ ಕೆಲ್ಸಕ್ಕೆ ಟೈಮ್ ಆಯಿತು, ನಾವು ಹೋಗ್ಬೇಕು, ಹುಷಾರಿಲ್ಲ. ಸಂಗೀತ ಏನು ತಿಂಡಿ ಮಾಡಿ? ಪೆಸರಟ್ಟು ದೋಸೆ, ಮಲ್ನಾಡ್ ಸ್ಟೈಲ್. ಪೆಸರಟ್ಟು ದೋಸೆ ಅಂತಪ್ಪ. ಪೆಸರಟ್ಟು ದೋಸೆ ಅಂತ. ಇದು ನಮ್ಮ ಮಲ್ನಾಡ್ ಸ್ಪೆಷಲ್. ಈ ಥರ ಏನೋ ಐತೆ, ಗ್ರೀನ್ ದೋಸೆ, ಗ್ರೀನ್ ಬ್ಲ್ಯಾಕು ಏನೇನೋ ಐತೆ. ಅದು ರೋಸ್ಟ್ ಆಗಿರೋದು. ಈರುಳ್ಳಿ ಚಟ್ನಿ. ಗ್ರೀನ್ ದೋಸೆ, ಗ್ರೀನ್. ಇದು ಪೆಸರಟ್ಟು ದೋಸೆ ಅಂತ ನೋಡಪ್ಪ. ಚಟ್ನಿ ಪೆಸರಟ್ಟು ದೋಸೆ, ಈರುಳ್ಳಿ ಚಟ್ನಿ. ಈರುಳ್ಳಿ ಚಟ್ನಿ, ಪೆಸರಟ್ಟು ದೋಸೆ. ಸರಿ ಬಿಡು. ಆ ತಿಂಡಿ ತಿನ್ಕೊಂಡು ನಾ ಕೆಲ್ಸಕ್ಕೆ ಹೋಗ್ತೀನಿ. ಟೀನು ಹಾಕ್ಕೊಡು ಮತ್ತೆ. ಕಾಸತ್ತಿದ್ದಿ? ಸರಿ ಫ್ರೆಂಡ್ಸ್, ತಿಂಡಿ ಮಾಡೋಣ ಬನ್ನಿ. ಹಲೋ ಫ್ರೆಂಡ್ಸ್, ಇದು ಪೆಸರಟ್ಟು ದೋಸೆ ಅಂತಾರಲ್ಲ, ನಾನು ತಿಂದಿರಲಿಲ್ಲ. ಇದು ಫಸ್ಟ್ ಟೈಮ್ ತಿನ್ನೋದು. ಆದರೆ ಉದ್ದಿನ ಬೇಳೆ ದೋಸೆ ತಿಂತೀನಲ್ಲ, ಅದಕ್ಕಿಂತ ಸೂಪರಾಗಿ ಟೇಸ್ಟ್ ಬರ್ತೈತೆ. ಸೂಪರ್ ಅಂದರೆ ಸೂಪರ್. ಚಿಕ್ಕ ಮಕ್ಕಳಂತೂ ಇದನ್ನು ಪರ್ಚ್ಕೊಂಡು ತಿಂದ್ಬಿಡ್ತಾರೆ, ಆ ಥರ ಟೇಸ್ಟ್ ಐತೆ ನೋಡಿ. ಆಮೇಲೆ ಚಟ್ನಿನೂ ಹಂಗೆ ಐತೆ ನೋಡು. ಅವಳು ಅಲ್ಲೇ ಒಳಗೆ ಅಂತವಳು. ನನ್ನ ಗಂಡಿನ ಹತ್ರ ಬೇಯಿಸಿಸ್ಬೋದೆ. ನಂಗೆ ದೊಡ್ಡ ತುಂಬ ಇಷ್ಟ. ಸೂಪರ್ ಆಗೈತೆ, ಚೆನ್ನಾಗೈತೆ. ನಂಗೆ ಹುಷಾರಿಲ್ಲದಕ್ಕೂ ಇದಕ್ಕೂ ಸೂಪರ್ ಆಗೈತೆ ಟೇಸ್ಟ್. ಫ್ರೆಂಡ್ಸ್, ಅಂದರೆ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿದ್ರಲ್ಲ, ಹಾಗಾಗಿ ನಾನು ಇವಾಗ ಸ್ನಾನ ಮಾಡಿಕೊಂಡು ಹೀಗೆಲ್ಲ ಕೆಲಸ ಮುಗೀತು ನೋಡಿ. ಮನೆಯೆಲ್ಲ ಒರೆಸ್ದೆ, ಪಾತ್ರೆ ಎಲ್ಲ ತೊಳೆದೆ. ಈಗ ಪೂಜೆ, ಶುಕ್ರವಾರದ ಪೂಜೆ ಅಲ್ವಾ ನೋಡಿ. ಶುಕ್ರವಾರದ ಪೂಜೆ ಮಾಡಿದ್ದೀನಿ. ಇವರು ಈಗ ಆಫೀಸಿಂದ ಬಂದರು. ಈಗ ಮಧ್ಯಾಹ್ನ ಊಟಕ್ಕೆ ಬಂದು ಬಟ್ಟೆ ಕಳಿಸ್ತಾ ಇದ್ದಾರೆ. ಈಗ ಊಟ ಮುಗಿಸ್ಕೊತಾರೆ. ಅಂದರೆ ಇವತ್ತು ಮಧ್ಯಾಹ್ನದ ಅಡುಗೆ ಅನ್ನ ಸಾಂಬಾರು ಮಾಡಿಲ್ಲ. ಇವತ್ತು ಪಲಾವ್ ಮಾಡಿದ್ದೀನಿ ನಾನು ನೋಡಿ. ಪಲಾವ್ ಅಷ್ಟೇ ಇವತ್ತು. ಪಾತ್ರೆ ಎಲ್ಲ ತೊಳೆದು ಎಲ್ಲ ನೀಟಾಗಿ ಮಾಡಿಟ್ಟಿದ್ದೀನಿ. ಬಟ್ಟೆ ತೊಳಿಬೇಕು, ಇನ್ನು ಬಟ್ಟೆ ತೊಳೆದಿಲ್ಲ ನೋಡಿ. ಈಗ ಸೀಟ್ ತೆಗಿತಾ ಇದ್ದೀನಿ. ಅವರಿಗೆ ಶೀತ ಆಗಿದೆ, ಹಾಗಾಗಿ ಏನು ತಿಂದರೂ ಬಾಯಿಗೆ ರುಚಿ ಆಗ್ತಾ ಇಲ್ಲ ಅಂದರು. ಅದಕ್ಕೆ ಪಲಾವ್ ಮಾಡಿದ್ದೀನಿ ನೋಡಿ. ಮೊಸರು ಬಜ್ಜಿನೂ ಬೇಡ, ಏನೂ ಬೇಡ ಅಂತ ಅವ್ರಿಗೆ. ಶೀತ ಅಂದರೆ ಶೀತ ಆಗಿದೆ ನೋಡಿ. ಅದಕ್ಕೆ ಪಲಾವೇ ಹಾಕ್ಕೊಡ್ತೀನಿ. ಈಗ ಅವ್ರಿಗೆ ಹಾಕ್ಕೊಂಡು ಕೊಡ್ತಾಯಿದ್ದೀನಿ ನೋಡಿ. ಬಿಸಿ ಬಿಸಿ ಪಲಾವ್ ನೋಡ್ರಿ, ಬಿಸಿ ಐತಿ. ಸರಿ, ಅವ್ರು ಊಟ ಮಾಡಿ. ಊಟ ಮಾಡೋಣ ಫ್ರೆಂಡ್ಸ್. ಧ್ವನಿ ಎಲ್ಲ ಚೇಂಜ್ ಆಗೋಗಿದೆ ಅವರಿಗೆ. ನಾನು ಚೆನ್ನಾಗಾದೆ ಸ್ವಲ್ಪ, ಅವ್ರು ಮಾತ್ರ ಫುಲ್ ಇದಾಗಿಬಿಟ್ಟಿದ್ದಾರೆ. ನಂಗೆ ಇವಾಗ ಸ್ವಲ್ಪ ಕುತ್ತಿಗೆ ನೋವು ಚೆನ್ನಾಗಾಗಿದೆ, ತೆಗೆದ್ವಿ, ಬಿಟ್ಟಲ್ಲ. ಬಾಯ್.